ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವ ಆರೋಪಗಳ ಬಗ್ಗೆ ಸಿಬಿಐ ಅಥವಾ ಯಾವುದೇ ಸಂಸ್ಥೆಯಿಂದ ತನಿಖೆ ನಡೆಯಲಿ, ತನಿಖೆ ಪಾರದರ್ಶಕವಾಗಿರಬೇಕು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಿಸಿದ್ದಾರೆ. ಚೇರಂಬಾಣಿಯಲ್ಲಿ ಕೊಡವ ಸಾಹಿತ್ಯ ಅಕಾಡೆಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪೊನ್ನಣ್ಣ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮೂಡ ಪ್ರಕರಣದಲ್ಲಿ ಎಲ್ಲ ರೀತಿಯ ರಾಜಕೀಯ ಷಡ್ಯಂತ್ರಗಳು ನಡೆಯುತ್ತಿದ್ದು ಎಲ್ಲವನ್ನೂ ಸಮರ್ಥವಾಗಿ ಎದುರಿಸುತ್ತೇವೆ ಎಂದು ವಿಶ್ವಾಸದಿಂದ ಹೇಳಿದರು. ಪ್ರಕರಣವನ್ನು ಲೋಕಾಯುಕ್ತಕ್ಕೆ ವಹಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಲೋಕಾಯುಕ್ತವನ್ನು ಸರ್ಕಾರ ನಡೆಸಲ್ಲ, ಅದು ಸ್ವತಂತ್ರ ತನಿಖಾ ಸಂಸ್ಥೆ ಎಂದರು. ಬಿಜೆಪಿಯವರು ಎಲ್ಲರ ಮೇಲೂ ಆರೋಪ ಮಾಡುತ್ತಾರೆ, ತನಿಖೆ ಮಾಡುವವರ ಮೇಲೆಯೇ ಆರೋಪ ಮಾಡುತ್ತಾರೆ. ಹಾಗಿದ್ರೆ ಅವರೇ ಇವೆಲ್ಲವನ್ನು ಮಾಡಲಿ ಎಂದು ಕಿಡಿಕಾರಿದ ಪೊನ್ನಣ್ಣ, ಎಸ್ಐಟಿಯ ಮೇಲೂ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಇಂತಹ ಆರೋಪಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಅಡ್ಡಿಯಾಗುತ್ತದೆ ಎಂದು ಪೊನ್ನಣ್ಣ ಹೇಳಿದರು. ಲೋಕಾಯುಕ್ತ ಸಂಸ್ಥೆ ಸರ್ಕಾರ ನಡೆಸೋದಿಲ್ಲ. ಲೋಕಾಯುಕ್ತ ಸಂಸ್ಥೆ ಕಾನೂನು ನಡಿನಲ್ಲಿ ಸೃಷ್ಟಿಯಾಗಿರುವಂಥ ಸಂಸ್ಥೆ. ಅದು ತನ್ನದೇ ಆದಂಥ ಸ್ವತಂತ್ರವಾಗಿ ಅದರ ನಡವಳಿಕೆಗಳು ನಡೀತದೆ. ಎಲ್ಲರ ಮೇಲೆ ಆರೋಪ ಮಾಡ್ತಾ ಇದ್ದರೆ ಎಲ್ಲರ ಮೇಲೆ ಆಡುತ್ತೆ, ಅವರೇ ನಡೆಸ್ಬಿಡ್ಲಿ ಬಿಡಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಿ ಎಂ ಅದಕ್ಕೂ ಸಂಬಂಧ ಬರಲ್ಲ ಅಂತ ಅಲ್ಲಲ್ಲ, ಅವರ ಮೇಲೆ ತನಿಖೆ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆರೋಪ ಮಾಡೋದು ಅವರು. SIT ಯಾರ ಮೇಲೆ ತನಿಖೆ ಮಾಡ್ತಾ ಇರೋದು? SIT ತನಿಖೆ ಯಾರ ಮೇಲೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆರೋಪ ಮಾಡೋದಾ? ನಾವು ಇವಾಗ ಲೋಕಾಯುಕ್ತ ಮೇಲೆ ಆರೋಪ ಮಾಡೋಕ್ಕಾಗುತ್ತಾ? ಅದರಿಂದ ಇದೆಲ್ಲ ಈ ಆರೋಪಗಳಿಂದ ತಾವು ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಅಡ್ಡಪಡಿಸ್ತಾರೆ. ಸಿಎಂ ನಿವಾಸದಲ್ಲಿ ನಡೆದ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ತಾವು ಸಿಎಂ ಕಾನೂನು ಸಲಹೆಗಾರರಾಗಿರುವುದರಿಂದ ಸಿಎಂ ಕಾನೂನು ಸಲಹೆ ಪಡೆಯುವುದು ಸಹಜ. ನ್ಯಾಯಾಲಯ ಪ್ರಕ್ರಿಯೆಗಳಿಗೆ ಸೂಕ್ತವಾಗಿ ಪ್ರತಿನಿಧಿಸುವ ಕೆಲಸ ಮಾಡಬೇಕಿದೆ. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವ ಬಗ್ಗೆ ಸಾಧಕ ಬಾಧಕಗಳ ಕುರಿತು ಚರ್ಚೆಯಾಗಬೇಕು. ಈ ಹಿನ್ನೆಲೆಯಲ್ಲಿ ಸಿಎಂ ಜೊತೆ ಚರ್ಚಿಸಿದ್ದೇವೆ ಅಷ್ಟೇ ಎಂದು ಪೊನ್ನಣ್ಣ ಸ್ಪಷ್ಟನೆ ಕೊಟ್ಟರು.